ಮಂತ್ರಾಲಯ ನಿವಾಸ ಗೋವಿಂದ ಪೂಜಾ ವಿಧಿವಿಧಾನಗಳು ನಡೆಯುತ್ತಾ ಇವೆ. ಎಲ್ಲರೂ ಸಾವಧಾನ ಜೊತೆಗಿರಬೇಕು. ಯಾರು ಕೂಡ ಅವಸರ ಮಾಡಿ ಮುಂದೆ ಬರಬಾರದು. ಎಲ್ಲರೂ ನಿಶಬ್ದವಾಗಿರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀಪಾದಗಳವರಿಂದ ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವಿರುತ್ತದೆ. దయవిಟ್ಟು డోలు వాళ్ళందరూ కూడా సైలెంట్ గా ఉండాలి. స్వాముల వారి ఆశీర్వచనం ఉంటుంది. ఎవరాన్ని వాయించకూడదు. స్వాముల వారి అనుగ్రహ సందేశం ఉంది. ಪರಮ ಪೂಜ್ಯ ಶ್ರೀಪಾದಗಳವರಿಂದ ಅನುಗ್ರಹ ಸಂದೇಶ ಭಕ್ತರನ್ನು ನೀಡಬೇಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾವೇಷ್ಟದಾನಾಯ ಸಂಪಾತ್ತ ದಶಾಕೃತೇಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೇಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಮಹೋತ್ಸವದ ಮಹಾರಥೋತ್ಸವದ ಶುಭ ಸಂದರ್ಭ. ಈ ಶುಭ ಸಂದರ್ಭ ಇದು ಉಪನ್ಯಾಸ ವೇದಿಕೆಯೂ ಅಲ್ಲ. ನಾವೆಲ್ಲರೂ ರಥಾರೂಢರಾದಂತಹ ಗುರುರಾಜರನ್ನ ದರ್ಶನ ಪಡೆದು ಅವರ ಅನುಗ್ರಹ ಕಾಂಕ್ಷಿಗಳಾಗಿ ನಾವು ನಿಂತಿದ್ದೇವೆ. ಮಹಾನುಭಾವರಾದಂತಹ ಗುರುಸಾರ್ವಭೌಮರು ಕರುಣಾ ಸಮುದ್ರರಾಗಿ ಇಂದು ರಥಾರೂಢರಾಗಿ ಮಂತ್ರಾಲಯದ ಪ್ರಮುಖ ರಥಬೀದಿಗಳಲ್ಲಿ ಇವತ್ತು ದರ್ಶನವನ್ನು ನೀಡಲು ಬರ್ತಾ ಇದ್ದಾರೆ. ಸಮಸ್ತ ಭಕ್ತರ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಬೀರುವ ಮೂಲಕ ತಮ್ಮ ಅಪಾರವಾದಂತಹ ತಪಸ್ಸನ್ನ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ದಾರಿ ಎರೆಯಲು ಗುರುರಾಜರು ಬರ್ತಾ ಇದ್ದಾರೆ. ಅಂತಹ ಗುರುಗಳನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡೋಣ. ಇಡೀ ವಿಶ್ವದಲ್ಲಿ ಸಮಸ್ತ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಭಾಷಾ ಪ್ರಾಂತ ಭೇದವಿಲ್ಲದೆ ಪ್ರತಿಯೊಬ್ಬರೂ ಆಚರಿಸುವಂತಹ ಮಹಾ ಹಬ್ಬ ಮಹಾ ಉತ್ಸವ ಅದು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಇಂತಹ ಉತ್ಸವ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆಯುವಂತಹ ಒಂದು ಮಹಾ ಉತ್ಸವವಾಗಿದೆ. ಆ ಮಹಾಪ್ರಭುಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜ ಗುರುಸಾರ್ವಭೌಮರಾಗಿದ್ದಾಗ, ಕಟ್ಟ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅಪಾರವಾದಂತಹ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ. ಆ ಅನುಗ್ರಹ ರಾಶಿಯನ್ನ ಇಡೀ ವಿಶ್ವಕ್ಕೆ ಧಾರೆ ಎರೆಯಲು ವೃಂದಾವನದಲ್ಲಿ ಯೋಗಾಸನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳ ಮಹಿಮೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಗುರುಗಳ ಮಹಿಮೆ, ಕೀರ್ತಿ, ಭಕ್ತ ಸಾಗರ
ಇದನ್ನು ಕೊಂಡಾಡಲಿಕ್ಕೆ ಪದಗಳು ಸಾಲದು. ಅಂತಹ ಗುರುಗಳು ಸಂತುಷ್ಟರಾಗಿ ಮಹಾರಥಾರೂಢರಾಗಿದ್ದಾರೆ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಮಸ್ತ ಜನತೆಗೂ ಕ್ಷೇಮವಾಗಲಿ, ಪ್ರಾಣಿಕುಲಕ್ಕೆ, ಮನುಕುಲಕ್ಕೆ, ಅದೇ ರೀತಿಯಾಗಿ ಸಕಲ ಸಸ್ಯಕುಲಕ್ಕೆ, ವಿಶ್ವಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ನಮ್ಮ ಕರ್ತವ್ಯ, ಮಂತ್ರವಾಗಿದೆ. ಸರ್ವೇ ಜನಾ ಸುಖಿನೋ ಭವಂತು ಅನ್ನುವಂತಹ ಮಂತ್ರವೇ ನಮ್ಮ ಮಂತ್ರವಾಗಬೇಕು. ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಬೇಕು, ಗಲಭೆಗಳಾಗಬಾರದು, ದೇಶಕ್ಕೆ ಗಲಭೆ ಆಗದಂತೆ ಭಗವಂತ ಗುರುಗಳು ರಕ್ಷಣೆ ಮಾಡಲಿ. ಅದೇ ರೀತಿಯಾಗಿ ನಮ್ಮ ದೇಶ ಎಲ್ಲ ರೀತಿಯಲ್ಲಿಯೂ ಕೂಡ ಸುದೃಢವಾಗಲಿ, ಜಗದ್ಗುರುವಿನ ಸ್ಥಾನವನ್ನು ವಿಶೇಷವಾಗಿ ಶೀಘ್ರವಾಗಿ ಅಲಂಕರಿಸಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮೊನ್ನೆ ದಿನ ಬಾಂಗ್ಲಾದೇಶದಲ್ಲಿ ಸಮಸ್ತ ಹಿಂದೂಗಳ ಮೇಲೆ ಏನು ಆಕ್ರಮಣ ನಡೆದಿದೆ, ಇದು ಅತ್ಯಂತ ಹೇಯವಾದದ್ದು. ಅದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತಾ ಇದ್ದೇವೆ. ಆ ತರಹದ ಯಾವುದೇ ಮತೀಯರ ಮೇಲೆ ಅಲ್ಲಿ ಅತ್ಯಾಚಾರ ಆಗಬಾರದು. ಸಮಸ್ತ ಮನುಕುಲವೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಅನ್ನುವಂತಹದ್ದೇ ನಮ್ಮ ಮುಖ್ಯ ಸಂಕಲ್ಪವಾಗಿದೆ. ಇಂತಹ ಗುರುಗಳ ದಿವ್ಯ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರ. ಮನೆಯಲ್ಲಿ ಮನದಲ್ಲಿ ಗುರುರಾಜರ ಭಕ್ತರು ತಮ್ಮ ಆರಾಧ್ಯ ಗುರುಗಳನ್ನ ಸೇವಿಸ್ತಾ ಇದ್ದಾರೆ. ಅಂತಹ ಗುರುಗಳ ಅನುಗ್ರಹ ಸಮಸ್ತರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ